ಒಂದು ಮಾತಾದರೂ ಹೇಳೋದೇನೆ ನೀನು? ಯಾರ ಜೊತೆ ಹೋಗಿದ್ದೆ ನೀನು? ಯಾರ ಜೊತೆ ಹೋಗಿದ್ದೆ? ಫ್ರೀ ಬಸ್ ಐತೆ ಅಂತೇಳಿ ಟೂರ್ ಹೋಗಿದ್ದೆ ಅಂತ ಹೇಳ್ತೀಯಲ್ಲ, ಇನ್ನು ನಯ ಭಯ ಬೇಡವೆ? ಹಾಂ, ಹೇಳೋಗ್ಬೇಕು ಅಂಬದು ಪರಿಜ್ಞಾನ ಬೇಡವೇನೆ ನಿನಗೆ? ನಿಜ ಹೇಳ್ತೀನಿ. ಇಲ್ಲಿ ನೋಡಿಲಿ, ಫ್ರೀ ಬಸ್ಸು ಅಂತ ಹೇಳಿ ನಾನು ಯಾರನ್ನೂ ನನ್ನ ಫ್ರೆಂಡು ಯಾರನ್ನೂ ಕರ್ಕೊಂಬ್ಲಿಲ್ಲ. ನಾನು ಒಬ್ಬಳೇ ಹೊರಟೆ ಬ್ಯಾಗ್ ತಗೊಂಡು. ಸುಮ್ಮನೆ ಅಲ್ಲೋ ಇಲ್ಲೋ ಟ್ರಿಪ್ ಹಾಕ್ಕೊಂಬರೋಣ, ಏನು ಫ್ರೀ ಬಸ್ ಐತೆ, ಏನು ಬಸ್ ಚಾರ್ಜ್ ಇಲ್ಲ ಏನಿಲ್ಲ. ಅಲ್ಲೂ ಇಲ್ಲೂ ದೇವಸ್ಥಾನಗಳಿಗೆ ಊಟ ಕೊಡ್ತಿರ್ತಾರೆ, ಊಟ ಮಾಡ್ಕೊಂಡು ಹಂಗೇನೆ ಹೆಂಗೋ ರೌಂಡ್ ಹಾಕ್ಕೊಂಬಂದಂಗೆ ಆಗುತ್ತೆ, ಎಲ್ಲ ದೇವಸ್ಥಾನಗಳು ನೋಡ್ಕೊಂಬಂದಂಗೆ ಆಗುತ್ತೆ ಅಂತ ಹೇಳಿ ನಾನು ಹೊರಟು ಹೋಗ್ಬಿಟ್ಟೆ. ಬಸ್ ಫುಲ್ಲು ರಶ್ ಆಗಿಬಿಟ್ಟಿತ್ತು. ಮೇಲ್ಗಡೆ ನಾನು ಬ್ಯಾಗ್ ಇಟ್ಟದೆ. ಬ್ಯಾಗ್ ಇಟ್ಟಾಗ ಅಲ್ಲಿ ಬ್ಯಾಗು ಕಳೆದೋಗ್ಬಿಡ್ತು, ಫೋನೂ ಕಳೆದೋಯ್ತು, ಹಾಗೆಯೇ ಪರ್ಸೂ ಕಳೆದೋಯ್ತು. ನಾನು ನಿನ್ನ ನಂಬರಿಗೆ ಫೋನ್ ಮಾಡೋಣಂದ್ರೆ ನಿಂದೊಂದು ನಂಬರ್ ನನಗೆ ಲಾಸ್ಟ್ನೇ ನಂಬರು ಗೊತ್ತಿಲ್ಲ ನನಗೆ. 10ನೇ ನಂಬರೇ ಗೊತ್ತಾಗ್ತಾ ಇಲ್ಲ ಯಾವುದು ಅಂತೇಳಿ. ಎಲ್ಲ ಹೊಡೆದು ಟ್ರೈ ಮಾಡಿದೆ, ಗೊತ್ತಾಗ್ತಾನೇ ಇಲ್ಲ. ಜೀರೋನು ಹೊಡೆದೆ. ಇನ್ನು ಸೆಂಟ್ರಲ್ ಒಂದು ನಂಬರ್ ಮಿಸ್ ಆಗಿದೆಯೋ ಏನೋ, ಯಾಕೋ ನನಗೆ ನಂಬರೂ ನೆನಪಾಗಲಿಲ್ಲ. ಟೆನ್ಷನಾಗೆ ಬ್ಯಾಗ್ ಕಳೆದೋಯ್ತಲ್ಲ ಅನ್ನೋದೊಂದು ಟೆನ್ಷನಾಗೆ ನನಗೆ ನಂಬರೂ ನೆನಪಿಗೆ ಬರಲಿಲ್ಲ ಗೊತ್ತಾ. ಅದಕ್ಕೆ ನಿನಗೆ ಫೋನೂ ಮಾಡಿ ಹೇಳೋಕ್ಕಾಗಲಿಲ್ಲ. ಬೋದೆ ಎಲ್ಲ ಟ್ರಿಪ್ ಹೊಡ್ಕೊಂಬರೋಣ ಅಂತ. ಬಸ್ ಅಂತೂ ಫುಲ್ ರಶ್, ಎಲ್ಲ ಫುಲ್ ರಶ್ ಆಗಿಬಿಟ್ಟವೆ. ಯಾವ್ದ್ರಲ್ಲಿ ಹತ್ಕೊಂತೀಯ ಯಾವ್ದ್ರಲ್ಲಿ ಬಿಡ್ತೀಯ ಅಂತೇಳಿ ಹಂಗೆ ಒಂದೆರಡು ದಿನ ಅಲ್ಲೋ ಇಲ್ಲೋ ಓಡಾಡ್ಕೊಂಡು ಬಂದೆ. ಬೇಜಾರಾಗಿತ್ತಲ್ಲ ಮನಸ್ಸಿಗೆ, ಅದಕ್ಕೆ ಹಿಂಗೆ ಮಾಡಿದೆ. ನನ್ನ ಮರ್ಯಾದೆ ತೆಗೆದ್ಲು. ನಾನು ಹೋಗಿ ಆ ಭೂಮಿನ ಏನೋ ಮಾಡಿದಾಳೆ ಅಂತೇಳಿ ಅವಳ ಮೇಲೆ ಕಂಪ್ಲೇಂಟ್ ಮಾಡಿದೆ. ಇವಾಗ ಸುಮ್ಮನೆ ನನ್ನ ಮರ್ಯಾದೆ ಕಳ್ಕೊಳಂಗಾಯ್ತು. ನೀನು ಎಲ್ಲೋ ಸುತ್ತರಿಯಕ್ಕೆ ಹೋಗಿದ್ದಾಳೆ ಅಂತ ಹೇಳಿ ಹೇಳ್ತಿದ್ದ ನನ್ನ ತಮ್ಮ. ಅವ್ನು ಹೇಳ್ದಂಗೆ ಆಯಿತು. ಮತ್ತು ನನ್ನ ಫ್ರೆಂಡ್ ಜೊತೆಗೆ ಹೋಗಿದ್ದೆ ಅಂತ ಹೇಳಿ ಬೊಗಳ್ತಾ ಇದ್ದಲ್ಲೇ ಅಲ್ಲಿ. ಇವಾಗ ನೋಡಿದ್ರೆ ಹಿಂಗೆ ಸುಳ್ಳು ಹೇಳ್ತಾ ಇದೆಯಾ? ಹೋಗ್ಯವಳೆ, ಆಧಾರ್ ಕಾರ್ಡ್ ಇತ್ತಲ್ಲ ತಗೊಂಡು ಹೋಗ್ಯಾಳೆ. ಏನು ಫ್ರೀ ಬಸ್ಸು, ಏನು ದುಡ್ಡು ಕೊಡಂಗಿಲ್ಲ ಏನಿಲ್ಲ. ಅಲ್ಲಿ ಇಲ್ಲಿ ಹೋದ್ರೆ 500,000 ಗಟ್ಟಲೆ ಬಸ್ ಚಾರ್ಜ್ ಆಗ್ತಾವೆ. ಬಿಡು, ಎಲ್ಲ ನೋಡ್ಕೊಂಬರೋಣ, ಹೆಂಗೋ ಫ್ರೀ ಬಸ್ ಮಾಡ್ಯಾರೆ ಅಂತ ಹೇಳಿ ಆಧಾರ್ ಕಾರ್ಡ್ ತಗೊಂಡು ಹೋಗ್ಯಾಳು ಸುಮ್ಮನೆ, ಫ್ರೀ ಬಸ್ ಐತೆ ಅಂತ ಹೇಳಿ. ಒಂದು ಮಾತು ಹೇಳೋಗಿದ್ರೆ ಸಾಕಾಗಿತ್ತು ನನಗೆ. ಹೇಳೋಗ್ದಂಗೆ ಒಬ್ಬಳೇ ಹೋಗಿದ್ಲಂತೆ. ಏನೋ ಇದನ್ನು ಮಾಡ್ತಾ ಇದೆಯಾ ಕಣೆ ನೀನು ಒಳ್ಳೆಯವಳಲ್ಲ. ನೀನು ಏನು ಮಾಡ್ತಾ ಇದೆಯಾ ಅಂತ ಹೇಳು. ನನಗೆ ಗೊತ್ತಿಲ್ಲದಲ್ಲ ಏನೋ ಮಾಡ್ತಾ ಇದೆಯಾ ನೀನು. ಇಲ್ಲ, ನಾನು ಒಬ್ಬಳೇ ಹೋಗಿದ್ದೆ, ನಾನು ಯಾರ ಜೊತೆನೂ ಹೋಗಿರಲಿಲ್ಲ. ನಾನು ಇರೋದು ಹೇಳ್ತೀನಿ, ಯಾಕೋ ಒಂಥರ ಮನಸ್ಸಿಗೆ ಬೇಜಾರಾದಂಗೆ ಆಯ್ತಾ, ಅದಕ್ಕೆ ಹೋದೆ. ಇವನು ಸುಮ್ಮನೆ ಆ ಭೂಮಿ ಮೇಲೆ ಅನುಮಾನ ಪಡ್ತಾನೆ. ನಾನು ಹೇಳ್ದೆ, ಅವ್ರು ಹಂಗೆ ಮಾಡೋ ಅಂತಾರಲ್ಲ ಕಣೋ, ಹಂಗೆ ಮಾಡೋ ಅಂಥವ್ರಲ್ಲ ಅಂತ ಹೇಳಿ ಎಷ್ಟು ಹೇಳಿದ್ರು ಕೇಳಲಿಲ್ವಲ್ಲ. ಹೋಗಿ ಪೊಲೀಸ್ನವ್ರನ್ನ ಕರ್ಕೊಂಬಂದು ಇಲ್ಲೂ ದವತಾರ ಆಡ್ದ. ಅವನು ಹೇಳ್ದ, ಎಲ್ಲ ಫ್ರೀ ಬಸ್ ಅಂತೇಳಿ ಟೂರ್ ಹೋಗಿರ್ಬೇಕಣಮ್ಮ ಅಂತ ಹೇಳಿ ಅವನು ಯಶು ಪಾಪ ಹೇಳ್ದ ಇರೋದ್ನೇನೆ. ಸರಿ ಆಯ್ತು ಬಿಡು, ಏನೋ ತಪ್ಪಾಯಿತು, ಹೇಳ್ದಂಗೆ ಹೋಗಿದ್ದಕ್ಕೆ. ಇನ್ನೊಂದ್ಸತಿ ಹೋಗ್ಬೇಕಾದ್ರೆ ಹೇಳಿ ಹೋಗ್ತೀನಿ. ಇನ್ನೊಂದು ವಾರ ಎಲ್ಲಾದರೂ ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಒಂಥರ ಬೇಜಾರು ಮನೆಯಾಗಿದ್ದು ಅದಕ್ಕೇ ಹೋಗಿ ಬರ್ತೀನಿ. ಅಕ್ಕ, ಅಲ್ಲಿ ಸಂಘದ ದುಡ್ಡು ಕಟ್ಟಬೇಕು. ಅಲ್ಲೇ ಬಂದು ಹೇಳೋಗಿದ್ದಾರೆ ಸಂಘದ ದುಡ್ಡು ಕಟ್ಟೋದು ಕಲಿ. ದುಡಿಯೋದು ಕಲಿ. ದುಡ್ಡು ಕಟ್ಟೋಕ್ಕೆ ದುಡ್ಡು ಬೇಕಲ್ಲ. ಅದಕ್ಕೆ ಸುಮ್ಮನೆ ಕೆಲ್ಸಕ್ಕೆ ಹೋಗು. ಸುಮ್ಮನೆ ಫ್ರೀ ಬಸ್ ಐತೆ ಅಂತೇಳಿ ಇನ್ನೊಂದು ವಾರ ಹೋಗ್ತೀನಿ ಅಂತ ಹೇಳ್ಬೇಡ. ನೆಟ್ಟಿಗೆ ಮನೆಯಾಗ ಏನಾನ ಇದ್ದರೆ ಹೇಳೋಗೋದು ಕಲಿಬೇಕು, ಹೇಳ್ಬೇಕು. ಗಂಡ ಅದನ್ನು ಒಬ್ಬ ಇದನ್ನಲ್ಲ, ಹೇಳಿ ಕೇಳಿ ಹೋಗ್ಬೇಕು ಅಂಬೋದು ಒಂದು ನಯ ಭಯ ಅನ್ನೋದಿರಬೇಕು. ಸುಮ್ಮನೆ ನಿನಗೆ ಹೆಂಗೆ ಬೇಕೋ ಹಂಗೆ ಹೋಗಿ ಬಂದರೆ ನಾನು ಸುಮ್ಮನೆ ಇರೋದಿಲ್ಲ ನೋಡು. ಇದೊಂದು ಸತಿ ಮನೆಗೆ ಬಿಡಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಯಾವತ್ತಾದರೂ ಈ ರೀತಿ ಮಾಡಿದ್ಯಾ ಅಂತಂದ್ರೆ ನಾನಂತೂ ಮನೆ ಒಳಗಡೆ ಕಾಲಿಕ್ಸ್ಕೊಂಬಲ್ಲ, ನಿನ್ನ ಆಚೆ ದಬ್ಬಿಡ್ತೀನಿ. ನಾನಾಗತ್ತಿ ಬಿಟ್ಕೊಂಡಿದ್ದೀನಿ ಇವಾಗ. ಸಾರಿ ಸಾರಿ ರೀ, ಸಾರಿ. ಇನ್ಮೇಲೆ ಹೇಳೋಗ್ತೀನಿ. ಯಾಕೋ ಒಂಥರ ಬೇಜಾರಾಯ್ತು. ಯಾರಿಗೂ ಹೇಳ್ಬಾರ್ದಪ್ಪ ಅತ್ತಾಗಿ, ಸಡನ್ನ ಸುಮ್ಮನೆ ಹೋಗ್ಬಿಡೋಣ ಅನ್ನೋಷ್ಟು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸಾರಿ ಕಣ್ರಿ, ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಹೇಳೋಗ್ತೀನಿ. ಸುತ್ತರಿಯಕ್ಕೆ ಹೋಗ್ಯವಳೆ. ಇಲ್ಲಿ ಯಾರಿಗಾನ ತಲೆಗೆ ತಂದು ಹೋಗ್ತಾಳೆ ಪಾಪ. ಯಾರ ಮೇಲೆ ಇವನು ಗಂಡ ಅನುಮಾನ ಪಟ್ಟು ಅವ್ರಿವ್ರ ಮೇಲೆ ಕಂಪ್ಲೇಂಟ್ ಕೊಡೋಂಗೆ ಮಾಡೋಗ್ಯವಳೆ. ಸುತ್ತರಿಯಕ್ಕೆ ಹೋಗೋಳು, ಹೇಳೋಗ್ಬೇಕಪ್ಪ. ಅಲ್ಲಿ ಇಲ್ಲಿ ಹೋಗ್ತೀನಿ, ಆಧಾರ್ ಕಾರ್ಡ್ ಐತೆ ಬ್ಯಾಗ್ ತಗ್ಲಕ್ಕೇನು ಹೋಗ್ತೀನಿ ಅಂತ ಹೇಳಿ. ಆಧಾರ್ ಕಾರ್ಡ್ ಇವಾಗ ಫ್ರೀ ಮಾಡಿಬಿಟ್ಟವ್ರೆ, ಅದಕ್ಕೆ ಬ್ಯಾಗ್ ಐತೆ ಒಂದು ಬ್ಯಾಗ್ ತಗ್ಲಕ್ಕೇನು ಹೊಲ್ಟು ಬಿಟ್ಟವಳೆ. ಬ್ಯಾಗ್ನಕ್ಕೆ ಹೋಗದೆ ಬಟ್ಟೆ ತುಂಬ್ಕೊಂಡು ಇವಾಗ ಸುಮ್ಮನೆ ಆಧಾರ್ ಕಾರ್ಡ್ ತೋರಿಸ್ಕೊಂಡು ಹೋಗ್ತಾ ಇರೋದೆ. ಅದೇ ಮತ್ತೆ ಯಾಕೆ ಬಸ್ ಚಾರ್ಜ್ ಇದ್ದಿದ್ರೆ ಹೋಗ್ತಿರ್ಲಿಲ್ಲ ನೋಡು. ಅವ್ನ ಗಂಡ ಯಾತ್ತ ಹೋಗ್ಯವಳ ನನ್ನ ಹೆಂಡ್ತಿ ಅಂತ ಸುಮ್ಮನೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾಯ್ತು. ತೆಗಿ. ಅಯ್ಯೋ, ಅವ್ರೇನೋ ಒಳ್ಳೇದು ಕಂತಲು ಮಾಡಿದ್ರು ಇವು ಇಂಥವು ಆಟ ಆಡ್ತಾವೆ. ಅವರು ಒಳ್ಳೇದು ಕಂತ ಹೇಳಿ ಮಾಡಿರ್ತಾರೆ ಹೆಣ್ಮಕ್ಳಿಗೆ. ಬಿಡು, ಹೇಳಿ ಕೇಳಿ ಮನೆಯಾಗ ಹೋಗ್ಲಿ ಅಂತೇಳಿ. ಬಸ್ ಚಾರ್ಜ್ ಇಲ್ಲ, ಏನು ಗಂಡೇನು ದುಡ್ಡು ಕೊಡೋಂಗಿಲ್ಲ, ನನ್ನ ಪಾಡಿಗೆ ನಾನು ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತೇಳಿ ಬ್ಯಾಗ್ ತಗೊಂಡು ಹೊಲ್ಟೋಗ್ಬಿಟ್ರೆ ನನ್ನ ಗಂಡ ಏನು ಅಂತಾನೆ ಎಂಬುದೊಂದಿಟ್ಟು ಬಾಯಿ ಇರಬೇಕು. ನೋಡು, ನನ್ನ ಗಂಡ ಏನಾನ ಅಂಬ್ಲೇಳು ಅಂತ ಹೇಳಿ ಆಧಾರ್ ಕಾರ್ಡ್ ತಗೊಂಡು ಟೂರ್ ಹೋಗ್ಯವಳಲ್ಲ ಒಬ್ಳೇನಿ ಹೆಂಗಿದ್ದಾಳು. ಅಲ್ಲ, ನನ್ನ ಗಂಡಿಗೆ ಕೇಳಬೇಕು ಅಂಬೋದು ಒಂದಿಟ್ಟು ಗಂಡ ಅಂಬೋದು ನಯ ಭಯನೇ ಇಲ್ಲ. ಇನ್ನೊಂದ್ಸತಿ ಅವಳು ಏನಾದರೂ ಹೋಗಿ ಬರಲಿ, ನಾನು ಈ ಮನೆ ಒಳಗೆ ಬಿಡಿಸ್ಕೊಂಬಲ್ಲ. ಈಗಲೇ ಬಿಡಿಸ್ಕೋಬಾರ್ದು ಅಂತಿದ್ದೆ. ಬಿಡು ಹೋಗ್ಲಿ, ಅಕ್ಕಪಕ್ಕಗಳಿಗೆಲ್ಲ ಸಾದ್ರ ಆಗಬಾರ್ದು ಅಂತ ಆ ಕಡೆ ತಂಗಿ ಎದುರಿ ಸಾದ್ರ ಆಗಬಾರ್ದು ಅಕ್ಕ ಅಂತೇಳಿ ಸುಮ್ಮನಾಗಿದ್ದೀನಿ.
ನನಗೆ ಮರ್ಯಾದೆ ಇಲ್ದಂಗೆ ಆತು ನೀನು ಮಾಡಿರೋ ಕೆಲಸಕ್ಕೆ. ಹೋಗೆ ನಿನ್ನ ಮುಖ ತೋರಿಸ್ಬೇಡ. ಸರಿ ಆಯ್ತು ಬಿಡ್ರಿ, ಇನ್ನೊಂದ್ಸತಿ ಹೇಳೋಗ್ತೀನಿ, ಬಿಡ್ರಿ. ಏನು ಮಾಡೋಣ, ನನಗೆ ನಿಜ ಹೇಳೋಕ್ಕಾಗ್ತಾ ಇಲ್ಲ. ನಾನು ನನ್ನ ಮಣಿ ಅಂತೂ ಬಿಡೋದಿಲ್ಲ. ನಿಜ ಏನಾದರೂ ಹೇಳ್ಬಿಟ್ರೆ ನನ್ನ ಕತೆ ಅಷ್ಟೇ. ನಾನು ಏನಕ್ಕೆ ನಿಜ ಹೇಳೋಣ, ನನ್ನ ಮೇಲೆ ನಾನೇ ಹಾಕ್ಯಂಬ್ತಾ ಇದ್ದೀನಿ. ಏನು ಮಾಡೋಣ ಇವಾಗ, ಹೆಂಗೆ ಬೈಸ್ಕೊಂಡೆ, ಸುಳ್ಳು ಹೇಳಿದ್ದಾಯ್ತು ನನ್ನ ಗಂಡನ ಹತ್ರ. ನಾನು ಕಿಡ್ನಾಪ್ ಮಾಡಿದ್ದ ಅಂತ ಹೇಳೋಕ್ಕಾಗ್ತಾ ಇಲ್ಲ ನನಗಿವಾಗ. ಸ್ವಲ್ಪ ಬಾಯಿಕ್ಕೋ ಹೆಣ್ತಿಗೆ, ಭಯ ಅಂಬೋದಿರಲಿ. ನೀನು ಎಷ್ಟಾನ ಅವಳನ್ನ ಆಟದ ಮೇಲೆ ಕುಂಡ್ರಿಸ್ಬೇಡ. ಸರಿ ಆಯ್ತು ಬಿಡಮ್ಮ, ಹೇಳಿದ್ದೀನಿ ಬಿಡು. ಹೇಳ್ತೀನಿ ನಾನೆಲ್ಲ, ನಾನು ಇನ್ನೊಂದು ಸತಿ ಹೇಳ್ತೀನಿ. ಅಲ್ಲ, ಯಾರ ಜೊತೆಗೆ ಹೋಗಿದ್ಲಿಲ್ಲ ಕಮ್ಮಿ ಇವಳು ಟೂರ್? ಇನ್ನು ಯಾರ ಕೂಟನ ಹೋಗಿದ್ಲ ಏನು? ಇಲ್ಲ ಅಂಥದ್ದೆಲ್ಲ ಏನಿಲ್ಲ, ಎಲ್ಲ ಹೋಗ್ಯವಳೆ. ಸುಮ್ಮನೆ ಬೇಜಾರಾಯ್ತು, ಅದ್ರ ಸಾಕು ಹೋಗ್ಯವಳೆ. ಸಂಗದ್ದು ದುಡ್ಡು ಕಟ್ಟಲ್ಲ ಅಂದ್ವಲ್ಲ, ಅದಕ್ಕಾಗಿ ಅದ್ರ ಸಾಕು ಹೋಗ್ಯವಳೆ. ಅದ್ರ ಸಾಕಂತ ಹೋಗಿ ಅಲ್ಲಿ ಇಲ್ಲೂ ಎಲ್ಲ ಬ್ಯಾಗ್ ಎಲ್ಲ ಕಳ್ಕೊಂಡು, ಯಾವಾಗ ಯಾತ ಇಲ್ದಂಗೆ ಆತ ಪರ್ಸು ಎಲ್ಲ ಕಳ್ಕೊಂಡು ಅದಕ್ಕೆ ವಾಪಸ್ ಅದೇ ಬಂದವಳೆ. ಅಲ್ಲ, ಒಬ್ಬಳೆ ಹೆಂಗೆ ಹೋಗಿದ್ದಾಳಮ್ಮ? ನಮ್ಗೆ ಬೈವದಂಗೆ ಆಗುತ್ತೆ. ಒಟ್ಟು ಫ್ರೀ ಬಸ್ ಐತಿ ಅಂತಂದ್ರೂ ಹೋಗಿ ಇವಾಗ ಹಿಂಗೆ ಗೌರ್ಮೆಂಟ್ ಬಸ್ಗಳು ಅಲ್ಲೇದಲ್ಲೇ ಮಸ್ತಾಗಿರ್ತವೆ, ಸಿಗ್ತಿರ್ತವೆ. ಅದಕ್ಕೆ ಹೋಗ್ಯವಳೆ. ಎಲ್ಲ ರಶ್ ಅಲ್ಲ, ಎಲ್ಲ ಬ್ಯಾಗ್ ಕಳ್ಕೊಂಡು ಎಲ್ಲ ಪಾಟ್ ಬಿದ್ದವಳು ಚೆಂದಾಕಿ ಅಂದವಳು. ಅದಕ್ಕೆ ವಾಪಸ್ ಬಂದವಳು. ಸುಮ್ಮನೆ ಬರ್ಲಾಳ. ಚಂದ ಕೈ ಅನ್ಬೇಕು. ಯಾಕೆ ಹೋಗೋದು, ಯಾಕೆ ಬೇಕಾಗಿತ್ತು? ಅವಳು ಅದ್ರ ಸಾಕಾಗಿ ಹೋಗಿರೋದಮ್ಮ. ಸುಮ್ಮನೆ ಯಾಕೆ ಬಂದ್ಲೆ ರಂಜಿ ಐದಾಳೆ ಯಾಕ? ಐದಾಳಮ್ಮ ಯಾಕೆ? ಅದೇ ಸಂಗದ್ದು ದುಡ್ಡು ಕಟ್ಟಕ್ಕೆ ಹೇಳೋಣ ಅಂತ ಬಂದೆ. ಕೊಡ್ತಾಳೆ ಅವಳು. ಐದಾಳೆ, ಬಂದೈದಾಳೆ. ಇವಾಗಿನ ಬಂದಾಳ ಅವಳು. ಎಲ್ಲ ಹೋಗಿದ್ಲಂತೆ. ಅವನು ಬೈದ, ಅವ್ನು ಮನೆ ಕಂಡವಳು ಶಣನ. ಆಮೇಲೆ ಬಂದು ಹೇಳು. ಅಲ್ಲ, ಏಳು ಸಂಗದ್ದು ದುಡ್ಡು ಕಟ್ಟಬೇಕು, ಅದಕ್ಕಾಗಿನ. ಇಲ್ಲಾಂದರೆ ಕಟ್ಟಲಿಲ್ಲ ಅಂದರೆ ಅವರು ಬೈಕೆಂಬ್ತಾರೆ. ನಾವು ಯಾರೂ ಕಟ್ಟಕ್ಕೆ ನಮ್ಮ ತಗೋ ಇಲ್ಲ, ಅದಕ್ಕಾಗಿನ ಏಳು ಬಂದಾಗ ಹಂಗೆ. ಇಲ್ಲಾಂದ್ರೆ ನಾನೇ ಏಳಾಗನಂತ ಬಂದವಳೆ ಎಂಬುದು ಗೊತ್ತಾಯ್ತು. ಅದಕ್ಕೆ ಏಳಾಗನಂತ ಬಂದೆ. ಆಯ್ತು ಹೇಳಿ, ಹೇಳ್ತೀನಿ. ಒಬ್ಬ ಏಳೆ ಮರದಳಲ್ಲ ಕಣೆ ಇವಳು. ಎಂದು ಹಸಿ ಕೊಡಿಸ್ತಾನ ಮಗ ಅಮ್ಮಂಗಾಗೈತಿ. ತಾಲೇನಿ ಬೀಗ ಕೊಟ್ಟವ್ರೆ, ಹೊಸ್ಮನೆಗೆ ಹೋಗ್ಯವ್ರೆ. ಇಪ್ಪಟ್ಟು ನೋಡ್ಬೇಕು, ಹಿಡಿಯೋಕ್ಕಾಗಲ್ಲ. ಅಯ್ಯೋ ಅಯ್ಯೋ ಅಯ್ಯೋ, ಹೊಸ್ಮನೆಗೆ ಅಂತಾರನ ಇದನ್ ಥರನೋ ಅಂತ ಮಾತಾಡವಪ್ಪ. ನನಗೆ ಬರ್ಬೇಕಾರೆ ಕೇಳಿಸ್ತು. ಅಯ್ಯಪ್ಪ, ಏನಾದ್ರೆ ಸಣ್ಣ ಮಗಂತ ಬಂದವಳು ಕಣಿ. ಇಷ್ಟಿನಲ್ಲಿ ಇದ್ಲಂತ ನಿಮ್ದಿರ್ಲಿಲ್ವಂತೀವ, ನಿಮ್ದಾಗಿರ್ತಾಳಂತೆ. ಅಯ್ಯೋ, ಇವಳು ಎಂತಾರಂಬದು ಗೊತ್ತೇ ಐತೆ ಬಿಡಕ್ಕ. ಗೊತ್ತಿದ್ದು ಕೊಟ್ಟು ಯಾಕೆ ಮಾತಾಡೋಣ? ಇವಳು ಬಂಡವಾಳ ಎಲ್ಲರಿಗೂ ಗೊತ್ತಿರೋದೇನೆ. ಇವಳು ಒಳ್ಳಾಳಲ್ಲ. ಅವಳು ಏನು ಸಂಗೀತ ನಮ್ಮ ಸುಧಾರ್ಸರಾಗಬೇಕು. ಸುಧಾರ್ಸಲ್ಲ ಇವಳು. ಒಂದು ಸ್ವಲ್ಪ ಇದು ಜಾಸ್ತಿ, ಸಿಟ್ಟು ಜಾಸ್ತಿ ಇವಳು. ಸಿಂಧು ಅವಳು ಸುಧಾರ್ಸಲ್ಲ. ಸಂಗೀತ ಮಗತ್ಗೆ ನಿಧಾನಸ್ತಿ ಸುಧಾರಿಸಿಳು. ಗೊತ್ತಾಗುತ್ತಾಗ. ಬಂದಿರ್ಲಿ ಹೇಳು. ನಾನಿರೋದಕ್ಕೆ ಅದೇ ಓದ್ಲು. ನಾನಿರೋದಕ್ಕೆ ಮಾತಾಡಲ್ಲ ನೋಡಿ. ಯಾತನು ಸರಿಯಾಗಿ ಬೈದು ಬಿಡ್ತಾಳೆ. ಅಕ್ಕ ಒಳ್ಳೆಯಳಲ್ಲ, ಯಾಕಬೇಕು ಅಂತ ಮಾತಾಡಲಿಲ್ಲ, ಅದೇ ಹೋಗ್ತಾಳೆ. ನಾನಿದ್ರೆ ಮಾತಾಡಲ್ಲ ಯಾರು ತಗೊಂಡು. ನಮ್ಮ ಸಂಗೀತ ಪರ ಇರ್ತನಲ್ಲ, ಅವತ್ತು ಬೈದಿದ್ನಿ ಅವಳು. ಅದಕ್ಕೆ ನೋಡು, ಇಲ್ಲಿ ಬಂದು ಸೇರ್ಕೊಂಡಿದ್ದೆ, ನಿಂಗೆ ಎಂಥದ್ದು ಬರುತ್ತೆ ಅಂತೇಳಿ ನೋಡ್ತಿರೋ ಅಂತೇಳಿ ಚಂದಕ್ಕೆ ಬೈದಿದ್ದೆ ಅವತ್ತಿಂದ ನಾನು ಮಾತಾಡಿಸ್ದಂಗೆ ಆದ್ಲು. ಒಳ್ಳೆಯವಳಲ್ಲ ಇವಳು, ಒಳ್ಳೆಯವಳಲ್ಲ ಕಣೆ ಏನೇ ಅಂದ್ರೂ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ರಂಜಿ ಟೂರ್ ಹೋಗಿ ಬಂದವಳೆ. ಗಂಡನ ತಗೆ ಟೂರ್ ಹೋಗಿದ್ದೆ ನಾನು ಒಬ್ಳೇನೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೆ ಇನ್ನೇನು ಮಾಡೋಣ, ಅವಳು ಇನ್ನೇನು ಏನು ಹೇಳಲಿಲ್ಲ. ಬೇರೆ ಯಾರೂ ಹಿಂಗೆ ಕಿಡ್ನಾಪ್ ಮಾಡಿದ್ರು ನನಗೆ ಅಂತ ಏನು ಹೇಳಲಿಲ್ಲ. ನಮ್ಮ ಹೆಸರು ಹೇಳ್ದ, ಎಲ್ಲ ಆಧಾರ್ ಕಾರ್ಡ್ ಐತೆ ಅಂತೇಳಿ ಎಲ್ಲ ಟ್ರಿಪ್ ಹೊಡಿಯೋಕೆ ಹೋಗ್ಯವಳೆ, ಟೂರ್ ಹೋಗ್ಯವಳೆ ಅಂತ ಹೇಳಿ ಹೇಳ್ದ. ನನಗೂ ಆವಾಗ ಹಂಗೆ ಅನ್ನಿಸ್ತು, ಎಲ್ಗ ಹೋಗ್ಯವಳೆ ಅಂತ. ಎದ್ರ ಸಾಕಾಗಿ ಹೋಗ್ಯವಳೆ ಇವಳು. ಅದೇ ಸಂಘದಾಗ ದುಡ್ಡು ತಾಣಿದ್ಲಲ್ಲ, ಕಟ್ಟಲ್ಲ ಅಂದಿದ್ದಕ್ಕೆ ಎದ್ರ ಸಾಕು ಹೋಗ್ಯವಳು ಅಷ್ಟೇ. ಅವಳ ಬುದ್ಧಿ ಗೊತ್ತಿರೋದೇನೆ ಎಲ್ಲರಿಗೂ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.